ಎಲ್ಲರಿಗೂ ನಮಸ್ಕಾರ. ಮಾತೆಗಳ ಸೊಲ್ಮೆಲು ನಾನಿವತ್ತು ನಿಮ್ಮ ಜೊತೆ ರುಟೀನನ್ನು ಶೇರ್ ಮಾಡ್ತಾ ಇದ್ದೇನೆ. ನಾನು ಊಟ ಮಾಡಿದ ನಂತರ ನನ್ನ ಕೆಲಸ ಯಾವುದೆಲ್ಲ ಇರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನೀವೆನಿಸ್ಬೋದು ನಾವು ಊಟ ಮಾಡೋದು 10 ಗಂಟೆಗೆ 9 ಗಂಟೆಗೆ ಅಂತೇಳಿ. ಇಲ್ಲ, ನಾವು ಊಟ ಮಾಡೋದು 7 to 7:30 ಒಳಗೆ ಊಟ ಆಗ್ತದೆ ನಮ್ಮದು. ಅದರ ನಂತರ ನನ್ನ ಕೆಲಸ ಶುರು ಆಗುತ್ತೆ. ಹಾಗೆ ನಾನು ನಾಳೆಗೆ ಇಡ್ಲಿಗೆ ರೆಡಿ ಮಾಡ್ತಾ ಇದ್ದೇನೆ. ನಾನು ಬೆಂಗಳೂರು ಥರ ತಟ್ಟೆ ಇಡ್ಲಿ ಮಾಡೋದಕ್ಕೆ ಇಲ್ಲಿ 2 ಕಪ್ ಇಡ್ಲಿ ರೈಸ್ ಮತ್ತು 1 ಕಪ್ ಸಾಗು ಮತ್ತೊಂದು ಕಪ್ ಉದ್ದಿನಬೇಳೆ ಇಷ್ಟನ್ನು ತೊಗೊಂಡಿದ್ದೇನೆ. ನಾನು ಉದ್ದಿನಬೇಳೆ ಮತ್ತು ಸಾಗನ್ನು ಒಟ್ಟಿಗೆ ಹಾಕಿದ್ದೇನೆ. ಚೆನ್ನಾಗಿ ತೊಳೆದುಬಿಟ್ಟು ಹಾಕಿದ್ದೇನೆ, ನೆನೆಸ್ಲಿಕ್ಕೆ ಇಟ್ಟಿದ್ದೇನೆ. ಯಾಕಂತಂದರೆ ಅದೇ ನೀರನ್ನು ನಾನು ಇವಾಗ ಗ್ರೈಂಡರಿಗೆ ಯೂಸ್ ಮಾಡ್ತಾ ಇದ್ದೇನೆ. ಆ ನೀರು ಹಾಕಿದರೆ ತುಂಬ ಸಾಫ್ಟ್ ಬರುತ್ತೆ. ನಾನಿವತ್ತು ಬೆಳಿಗ್ಗೆದೆಲ್ಲ ಕೆಲಸಕ್ಕೆ ಹೊರಗಡೆ ಹೋಗಿದ್ದೆ, ಹಾಗಾಗಿ ಬರುವಾಗ ಲೇಟ್ ಆಗಿತ್ತು. ಹಾಗಾಗಿ ನನ್ನ ಒಗೆಯುವ ಕಾರ್ಯಕ್ರಮ ಇವಾಗ ನೈಟಲ್ಲಿ ಆಗ್ತಾಯಿದೆ. ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ನಾನೆಲ್ಲ ಓಪನ್ ಮಾಡಿ, ಅಂದರೆ ಅದು ನಾವು ಕಳಿಸುವಾಗ ಅದು ಒಪ್ಪೋಸಿಟ್ ಇರುತ್ತಲ್ಲ ಬಟ್ಟೆ, ಹಾಗಾಗಿ ಅದನ್ನು ಓಪನ್ ಮಾಡಿ ಮಗಳಿಗೆ ಕೊಡ್ತಾ ಇದ್ದೆ. ಅಡಿಮೇಲ್ ಅಂತ ಹೇಳ್ತೇವೆ, ಅದನ್ನು ಮಾಡಿ ಕೊಡ್ತಾ ಇದ್ದೆ. ಅವಳು ವಾಷಿಂಗ್ ಮಿಷಿನ್ಗೆ ಹಾಕ್ತಾ ಇದ್ಲು. ಆನ್ ಆಫ್ ಎಲ್ಲ ನಾನೇ ಮಾಡೋದು, ಯಾಕಂತಂದ್ರೆ ಟಚ್ ಸ್ಕ್ರೀನ್ ಹಾಳಾದರೆ ಹೋಯಿತು, ಹಾಗಾಗಿ ಮಕ್ಕಳಿಗೆ ಅದೆಲ್ಲ ತಿಳಿಯೋದಿಲ್ಲ. ಉದ್ದಿನಬೇಳೆ ಗ್ರೈಂಡ್ ಆಯಿತು, ನಾನು ತೆಗ್ದಾಯಿತು. ಇವಾಗ ಅಕ್ಕಿ ಹಾಕಿದ್ದೇನೆ. ಅಕ್ಕಿ ಗ್ರೈಂಡ್ ಆಗುವಾಗ ನನ್ನದಿಲ್ಲಿ ಕ್ಲೀನಿಂಗ್ ಆಗುತ್ತೆ. ಹಾಗೆ ಒಟ್ಟೊಟ್ಟಿಗೆ ಮಾಡಿದರೆ ನಮ್ಮ ಕೆಲಸ ಬೇಗ ಬೇಗ ಆಗುತ್ತೆ. ನಾನು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಗ್ರೈಂಡರ್ಗೆ ಹಾಕಿದರೆ ಗ್ರೈಂಡರ್ಗೆ ತುಂಬ ಟೈಮ್ ಹಿಡಿಯುತ್ತೆ. ಮಲಗೋ ಟೈಮಲ್ಲಿ ಅದೆಲ್ಲ ನಾವು ಟೈಮ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. ನಾನಿವಾಗ ಪಾತ್ರೆಯೆಲ್ಲ ಇಡ್ತಾ ಇದ್ದೇನೆ. ಮತ್ತು ನನಗೆ ತುಂಬ ರಾಶಿ ಪಾತ್ರೆ ಆಗಿದೆ. ಸಂಜೆ ತೊಳೆದಂಥ ಪಾತ್ರೆ ಇವಾಗ ನಾನು ಸೆಟ್ ಮಾಡ್ತಾ ಇದ್ದೇನೆ. ಇವಾಗ ಅದರಲ್ಲಿ ಪಾತ್ರೆ ಖಾಲಿ ಮಾಡಿಬಿಟ್ಟು ನನಗೆ ಇವಾಗ ತೊಳಿಲಿಕ್ಕೆ ಅದು ಬಾಸ್ಕೆಟ್ ಬೇಕಿದೆ. ಹಾಗಾಗಿ ನಮ್ಮ ಲೇಡೀಸ್ ಲೈಫೇ ಎಷ್ಟು, ಎಲ್ಲೇ ಹೋಗಿ ಯಾವುದೇ ಕೆಲಸ ಮಾಡಿ ಬನ್ನಿ, ಮನೆಯದು ಕೆಲಸ ಮಾತ್ರ ಮಾಡಲೇಬೇಕು. ಒಂದು ವೇಳೆ ಇವತ್ತು ಸಾಕಾಗಿದೆ ಅಂತ ಮಾಡದಿದ್ದರೆ ನೆಕ್ಸ್ಟ್ ಡೇ ಅದು ನಮಗೇ ಮಾಡಲಿಕ್ಕೆ ಸಿಗುತ್ತೆ, ಅಷ್ಟು ಜಾಸ್ತಿ ಇರುತ್ತೆ. ಅದು ಕೂಡ ರಾತ್ರಿ ಏನು ಕೆಲಸ ಮಾಡದೆ ಮಲಗಿದರೆ ಪಾತ್ರೆ ಎಲ್ಲ ಹಾಗೆ ಇಟ್ಟರೆ ಬೆಳಿಗ್ಗೆ ಒಂದು ಅದನ್ನು ಕಿಚನನ್ನು ನೋಡುವಾಗಲೇ ಸಂಕಟ ಆಗುತ್ತೆ. ನನಗಂತೂ ಆಗೋದಿಲ್ಲ. ಅಪರೂಪ ನಾನು ರಾತ್ರಿ ಪಾತ್ರೆ ಇಡೋದು. ಅಂದರೆ ಎಲ್ಲಿಯಾದರೂ ಹೋಗಿ ಬರಬೇಕಿದ್ರೆ ನೈಟ್ ಆಗಿದ್ದರೆ ಮಾತ್ರ ನಾನು ಪಾತ್ರೆ, ಅದು ಕೂಡ ಎಲ್ಲ ಪಾತ್ರೆನ ಒಂದು ಬಾಕೆಟಲ್ಲಿ ಹಾಕಿಬಿಟ್ಟು ಹೊರಗಡೆ ಇಟ್ಟು ಬಿಡ್ತೇನೆ. ಹೊರಗಡೆ ಅಂದರೆ ಹಿಂದೆ ಬಾಗಿಲು ಹಿತ್ತಲ ಬಾಗಿಲು ಇದ್ದರೆ ಅಲ್ಲಿ ಇಟ್ಟು ಬಿಡ್ತೇನೆ. ನನಗೆ ಒಳಗಡೆ ನಾನು ಬೆಳಿಗ್ಗೆ ಹೇಳುವಾಗ ಎಂಥದ್ದು ಕಾಣಬಾರ್ದು, ನನಗೆ ಅಷ್ಟು ನೀಟಾಗಿರಬೇಕು, ಆಗ ಮಾತ್ರ ನಾನು ಫ್ರೆಶ್ ಆಗಿರ್ತೇನೆ. ಮತ್ತೇನು ಗೊತ್ತಾ, ಅದು ತಲೆಯಲ್ಲೇ ಇರ್ತದೆ. ಬೆಳಿಗ್ಗೆ ಪಾತ್ರೆ ಇದೆಯಲ್ಲ, ಅದು ನೋಡಬೇಕಾದ್ರೆ ಮೂಡೆಲ್ಲ ಆಫ್ ಆಗುತ್ತೆ. ಹಾಗಾಗಿ ಅದು ನನಗೆ ಅನ್ನಿಸ್ತದೆ, ನಿಮ್ಗೆ ಅನ್ನಿಸ್ತದೆ ಗೊತ್ತಿಲ್ಲ, ನನಗಂತೂ ಕಿಚನ್ ಮಾತ್ರ ನೀಟಾಗಿ, ಅದು ಕೂಡ ಸ್ಲ್ಯಾಪ್ ಅಂತೇವಲ್ಲ ಅದು ನನಗೆ ನೀಟ್ ಇರಬೇಕು. ಮತ್ತು ಪಾತ್ರೆ ಅಲ್ಲಿ ಬಿದ್ದಿರಬಾರ್ದು, ಎಲ್ಲ ನೀಟಾಗಿ ಮಾಡಿಬಿಟ್ಟು ನಾನು ಮಲಗು. ಅದೇ ರೀತಿ ಹಾಲ್ ಕೂಡ ಹಾಗೆ, ಚಾವಡಿ ಉಂಟಲ್ಲ ಅದು ಕೂಡ ಹಾಗೆ ಕ್ಲೀನ್ ಮಾಡಿ ನೀಟ್ ಮಾಡಿಬಿಟ್ಟು ಗುಡಿಸಿ ಎಲ್ಲ ಮಲಗೋದು ನಾನು. ಯಾವಾಗಲೂ ಬೆಳಿಗ್ಗೆ ಎದ್ದು ಫಸ್ಟ್ ಬರುತ್ತೆ ನಾವು ಹಾಲಿಗೆ ಅಲ್ವಾ, ಡೋರ್ ಓಪನ್ ಮಾಡಲಿಕ್ಕೆ ಬರ್ತೇವೆ, ಮತ್ತೆ ನಾವು ಕಿಚನಿಗೆ ಹೋಗೋದು. ಅದೆಲ್ಲ ನೀಟಾಗಿದ್ದರೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ ಆಯಿತಾ. ಒಂದು ಬೆಳಿಗ್ಗೆ ಎದ್ದು ಒಂದು 5 ನಿಮಿಷ ಸೋಫಾದಲ್ಲಿ ಕೂತ್ಕೊಳ್ಳುವ ಅಂತ ಆಗುತ್ತೆ. ಇವಾಗ ಅಂದರೆ ಟೈಮ್ ಇದೆ, ಹಾಗಾಗಿ ಒಂದು 15 ನಿಮಿಷ ಕೂತ್ರೂ ಪರವಾಗಿಲ್ಲ. ಮಾತ್ರ ಕೆಲಸಕ್ಕೆ ಹೋಗಬೇಕಿದ್ರೆ ಒಂದು 5 ನಿಮಿಷ ಸಿಗೋದು ಭಾರಿ ಅಪರೂಪ ಕೂತ್ಕೊಳ್ಳಿಕ್ಕೆ. ಡೈಲಿ ನೀವು ಸೋಪಲ್ಲಿ ಒರೆಸ್ಬೇಕಂತೇನಿಲ್ಲ, ಡೈಲಿ ಮಾಡಬೇಕಂತಿಲ್ಲ. ವಾರಕ್ಕೆ 2 ಸಲ ಆದರೂ ಮಾಡಬೇಕು. ಅಂದರೆ ಸೋಪಲ್ಲಿ ಉಜ್ಜಲಿಕ್ಕೆ, ಬ್ರಷಲ್ಲಿ ಉಜ್ಜಲಿಕ್ಕೆ, ಗ್ಯಾಸ್ನ ಕೆಳಗಡೆ ಎಲ್ಲ ವಾರಕ್ಕೆ 2 ಸಲ ಮಾಡಿದರೆ ನೀಟಾಗಿರುತ್ತೆ. ಇಲ್ಲಾಂದರೆ ಖಾಲಿ ನೀರಲ್ಲಿ ಹಾಕಿ ಬಟ್ಟೆಯಲ್ಲಿ ಒರೆಸಿದ್ರೆ ಸಾಕು. ನನಗೇನು ಗೊತ್ತಾ, ಅಡುಗೆ ಮಾಡೋದಿದ್ರೂ ಪರವಾಗಿಲ್ಲ, ಕಿಚನ್ ಮಾತ್ರ ನೀಟಾಗಿರಬೇಕು. ಆವಾಗ ಮಾತ್ರ ನನಗೆ ನೆಮ್ಮದಿ. ಆ ಥರ ಹೊಟ್ಟೆಗೆ ಸಿಗದಿದ್ದರೂ ಪರವಾಗಿಲ್ಲ, ನನಗೆ ಅಡ್ಜಸ್ಟ್ ಮಾಡ್ತೇನೆ. ಆದರೆ ಕಿಚನ್ ಮಾತ್ರ ಗಲೀಜು, ನಾನು ಅಡ್ಜಸ್ಟ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ನಾನು ಎಲ್ಲಿ ಹೋದರೂ ಹಾಗೆ ತುಂಬ ನೀಟ್ ಮಾಡಿಡೋದು, ಮನೆಯನ್ನೆಲ್ಲ ತುಂಬ ನೀಟಾಗಿಡೋದು. ಎಲ್ಲಿ ಹೋದರೂ ಹಾಗೆ ಮಾಡ್ತೇನೆ. ಅಮ್ಮನ ಮನೆಗೆ ಹೋದರೂ ಮಾಡ್ತೇನೆ, ಅತ್ತೆ ಮನೆಗೂ ಹೋದರೂ ಮಾಡ್ತೇನೆ. ನನಗೆ ನೀಟ್ ಇರಬೇಕು ಕಿಚನ್. ನಾನು ಹೋದಾಗ ಮನೆಯೆಲ್ಲ ನೀಟಾಗಿ ಮಾಡಿ. ಇವಾಗ ಎಷ್ಟು ಸೆಕೆ ಹೇಳಿದರೆ ಲೇಡೀಸಿಗೆ ಕಿಚನಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ನನಗಂತೂ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಒಂದು ಫ್ಯಾನ್ ಇಟ್ಕೊಂಡಿದ್ದೇನೆ. ಮತ್ತೊಂದು ಏನಂತಂದರೆ, ನಮ್ಮದು AC ಇದು ನೈಟಿಗೆ ಆನ್ ಇರುತ್ತೆ. ಸಂಜೆ ಹೊತ್ತು ಒಂದು 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, AC ಆನ್ ಇರುತ್ತೆ ರೂಮಲ್ಲಿ. ಮತ್ತೆ ಹೋಗಿ ನಾನು AC ಒಳಗೆ ಹೋಗಿ ಸ್ವಲ್ಪ ಕೂತು ಬರೋದು. ಇಲ್ಲಾಂತಂದರೆ ಇಲ್ಲಿ ಕಿಚನಲ್ಲಿ ವರ್ಕ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಮತ್ತು ಎಕ್ಸಾಸ್ಟ್ ನಾನು ಆನ್ ಮಾಡಿರ್ತೇನೆ ಕಿಚನಲ್ಲಿ ವರ್ಕ್ ಮಾಡುವಾಗ, ಸ್ವಲ್ಪ ಬಿಸಿ ಗಾಳಿ ಹೊರಗೆ ಹೋಗಲಿ ಅಂತೇಳಿ.
ಇಡ್ಲಿ ಉಬ್ಬಿ ಬರಬೇಕಿದ್ರೆ ಬೇಳೆ ಪ್ರಮಾಣ ಜಾಸ್ತಿ ಮಾಡಬೇಕು, ಜಾಸ್ತಿ ಹಾಕಬೇಕು. ಮತ್ತು ಕಲರ್ ಬರಬೇಕಿದ್ರೆ, ಸ್ವಲ್ಪ ರುಚಿ ಜಾಸ್ತಿ ಬರಬೇಕಿದ್ರೆ ಸಾಗು ಹಾಕಬೇಕು. ಮೊದಲು ನನ್ನ ಅಮ್ಮ ಎಲ್ಲ ಬೇಳೆ ಜಾಸ್ತಿ ಹಾಕ್ತಿರ್ಲಿಲ್ಲ, ಆದರೆ ಅವರೊಂದು ಟ್ರಿಕ್ಸ್ ಮಾಡ್ತಾಯಿದ್ರು ನೋಡಿ. ಇಡ್ಲಿಯನ್ನು ಕಲಿಸ್ಬೇಕಿದ್ರೆ ಜಾಸ್ತಿ ಹೊತ್ತು ಕಲಿಸ್ಬೇಕು. ಎಷ್ಟು ಹೊತ್ತು ಕಲಿಸ್ತೀರೋ ನೋಡಿ ಅಷ್ಟು ಉಬ್ಬಿ ಬರುತ್ತೆ. ನನ್ನ ಅಮ್ಮ ಎಲ್ಲ ಹಾಗೆ ಮಾಡ್ತಾಯಿದ್ರು. ನಾನು ಕೂಡ ಇಲ್ಲಿ 5 ನಿಮಿಷ ಕರೆಕ್ಟ್ ಟೈಮ್ ಇಟ್ಟು 5 ನಿಮಿಷ ನಾನು ಕಲಿಸ್ತೇನೆ. ನಾನು ತೋರಿಸ್ತೇನೆ ನಾನು ಕಲಿಸಿದ ನಂತರ ನನ್ನ ಇಡ್ಲಿ ಯಾವ ರೀತಿ ಬಂದಿದೆ ಅಂತೇಳಿ. 5 ನಿಮಿಷ ಕರೆಕ್ಟ್ ಕಲಿಸ್ಬೇಕು, ಜಾಸ್ತಿ ಆದರೂ ಪರವಾಗಿಲ್ಲ. ಮತ್ತು ಅಡಿಗೆ ಭೂಮಿಗೆ ತಾಗದಂತೆ ಇಡಬೇಕು. ಅದರ ಮೇಲೆ ಬಾಯನ್ನು ಕ್ಯಾಪನ್ನು ಗಟ್ಟಿ ಮುಚ್ಚಬೇಕು. ಮುಚ್ಚಿದ ನಂತರ ಯಾವುದಾದ್ರೂ ಭಾರವಾದ ಐಟಮನ್ನು ಅದರ ಮೇಲೆ ಇಡಬೇಕು. ನಾನು ಯಾವಾಗಲೂ ಇದೇ ರೀತಿ ಮಾಡೋದು, ಇದನ್ನೇ ಫಾಲೋ ಮಾಡಿ. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಇಡ್ಲಿ ಬ್ಯಾಟರ್ ರೆಡಿ ಆಗಿದೆ. ನೀವು ಕಾಣ್ಬೋದು ಪಾತ್ರೆಯಿಂದ ಹೊರಗಡೆ ಇಣುಕ್ತಾ ಇದೆ, ಹೊರಗಡೆ ಬಂದಿದೆ, ಕೆಳಗಡೆ ಕೂಡ ಬಿದ್ದಿದೆ. ಅದರ ವಿಡಿಯೋ ನಾನೊಂದು ನಿಜ ಹೇಳ್ತಾ ಇದ್ದೇನೆ. ಉದ್ದಿನ ಬೇಳೆನ 1 ಕಪ್ ಹಾಕಿದ್ದಲ್ವ, ಅದರಲ್ಲಿ ಎಲ್ಲ ಕೂಡ ಹಾಕಲಿಲ್ಲ. ಅಂತಂದರೆ ಗ್ರೈಂಡ್ ಮಾಡಿ ಸ್ವಲ್ಪ ತೆಗೆದಿಟ್ಟಿದ್ದೇನೆ, ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ನನಗೆ ಯಾವಾಗಾದರೂ ಬೇಕಾಗುತ್ತೆ ಅಂತ ಹಾಗೆ ನಾನು ಮಾಡ್ತೇನೆ. ಇವಾಗ ಕೂಡ ಮಾಡಿದ್ದೇನೆ. ಉದ್ದಿನ ಬೇಳೆ ಜಾಸ್ತಿ ಇಲ್ಲದಿದ್ದರೂ ಯಾವ ರೀತಿ ಉಬ್ಬುತ್ತೆ ಅಂತ ಗೊತ್ತಾಯ್ತಲ್ಲ, ಅದು ನಾವು ಕಲಸುವ ಮೆಥಡಲ್ಲಿ ಇರುತ್ತೆ.